ಅಕ್ಕ ಅಕ್ಕ ಸಸಿ ಅಕ್ಕ. ವಾ ಬಂದ್ಯಾ ಪವಿ, ಬಾ. ನಿನ್ಗೆ ಯಾವ ಸೀರೆ ಬೇಕೋ ಯಾವ ಬಣ್ಣದ ಬೇಕೋ ತಗೋ ಬಾ. ಅಕ್ಕ ಏನೇ ನಡೀತದಿಲ್ಲಿ, ನನ್ಗೆ ಈಗಲೇ ಮದುವೆ ಯಾಕೆ, ನಾ ಇನ್ನೂ ಓದೇ ಮುಗ್ದಿಲ್ಲ. ಅಪ್ಪ ಹೆಂಗು ತಲೆ ಕೆಟ್ಟೋಗದೆ, ಅವ್ವನೇ ಕೆಡ್ಸಿಸ್ತಾಳೆ. ಅವ್ವ ಬಂದು ಬಿರ್ಬಿರ್ನ ರೆಡಿಯಾಗೋ, ಅದೇನು ಬೇಕು ನೋಡು ಹಂಗೆ ಹಿಂಗೆ ಅಂತಾಳೆ. ಅಪ್ಪ ನೋಡಿದ್ರೆ ಬೆಳಗ್ಗೆನೆ ಎದ್ದು ಬೇರೆ ರೆಡಿಯಾಗವ, ನನ್ನ ಮಾತೆ ಕೇಳೋಕ್ಕಿಲ್ಲ ಅಂತಾರೆ. ಸತೀಸಣ್ಣ ಎಲ್ಲೋದ, ನೀನಾರು ಹೇಳು ಓಸಿ, ನಾನು ಇನ್ನೂ ಓದ್ ಮುಗಿಬೇಕು, ಅಲ್ಲಿಗಂಟ ಮದುವೆ ಆಗೋಕ್ಕಿಲ್ಲ ಅಂತ. ಅಯ್ಯೋ ಒಳ್ಳೆ ಹುಡುಗಿ, ಅವ್ವ ಏನು ತಲೆ ಕೆಡಿಸಿಲ್ಲ. ಮಾವ ಏನಯ್ಯ ಹೋಗಿ ನೋಡ್ಕೊ ಬಂದಿರೋದು. ಈಗ ಮದುವೆ ಮಾಡ್ಕೊ, ಮದುವೆ ಆದ್ಮೇಲೆ ಓದ್ಬೋದು ಕಣ. ನೀನು ಏನೇ ಅಕ್ಕ, ನೀ ಯಾರು ಸಪೋರ್ಟ್ ಮಾಡ್ತೇನೆ, ನೀನು ನನಗೆ ಹೇಳ್ತಿದ್ಯಾ? ಪವಿ ನಾನು ಹೇಳೋಕ್ಕಾಯ್ತದ, ನೀನೇನು ತಮಾಷೆ ಮಾಡ್ತೀಯಾ? ಅದು ಅಲ್ದಯ್ಯ, ನಿಮ್ಮ ಸತೀಸಣ್ಣ ಅಪ್ಪನವೇ ಹೋಗಿ ನೋಡ್ಕೊಂಡೇ ಬಂದಿರೋದು. ನಮಗೆಲ್ಲ ಮನೆಗೆ ಬಂದಮೇಕೆ ರಾತ್ರಿಯಿಂದ ವಿಷಯ ಗೊತ್ತಾಗಿರೋದು. ಈಗ ನೀನೇನು ಮಾತಾಡ್ಬೇಡ, ನಿನ್ನ ಪಾಡು ನೀನು ಗಂಡವ್ರು ಬಂದಾಗ ರೆಡಿ ಆಗು, ಆಮೇಲೆ ಮುಂದಿನ ನೋಡ್ಕೊಳ್ಳೋಣ. ಇರು, ಸೀರೆ ತಂದು ತೋರಿಸ್ತೀನಿ, ಯಾವ್ದು ಬೇಕೋ ಒಪ್ಕೊ. ನೋಡು, ನನ್ನ ಹತ್ರ ಇರೋ ಇಷ್ಟು ಸೀರೆ ಸಂದಾಕಿರೋವು, ಇದರಲ್ಲಿ ಯಾವ್ದು ಬೇಕೋ ಅದು ಉಟ್ಕೋ. ನಿಂಗೆ ಬ್ಲೌಸು ಆಗೋಗಿಲ್ಲ ಅಂದರೆ ಒಂದು ಹೊಲಿಗೆ ಹಾಕೋದೋ ಬಿಚ್ಚೋದೋ ಮಾಡೋಣ. ಅಯ್ಯೋ ಅಕ್ಕ, ನಿನ್ನ ಹತ್ರ ಇಷ್ಟೊಂದು ಸೀರೆವೇ, ಚೆನ್ನಾಗವೆ ಕಣೆ ಅಕ್ಕ. ನನಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲರು, ಈ ಸೀರೆ ಉಟ್ಕೊಳ್ಳೋಕೆ ಇಷ್ಟ ಕಣೆ. ಒಳ್ಳೆ ಹುಡುಗಿ. ಸರಿ, ಈ ಅತ್ತೆ ಬೈತಾರೆ, ಬಿರ್ನ ಸೀರೆ ಯಾವುದು ಅಂತವ ತಗೋ, ನಾನು ಓಡಿಸ್ಬಿಟ್ಟು ನಾನು ಕೆಲಸ ಮಾಡ್ಕೋಬೇಕಣ. ಸರಿ. ನನಗೆ ಈ ಹಳದಿ ಬಣ್ಣ ಸೀರೆ ಇಷ್ಟ ಆಯಿತು, ಇದೇ ಹೇಳು. ಸರಿ ಉಡಿಸ್ತೀನಿ, ಬಾ ಬಿರ್ನ ಬಾ. ಅಕ್ಕ, ಗಂಡಿನ ಕಡೆಯವ್ರು ಬರುವಾಗ ಸೀರೆನ ಉಟ್ಕೋಬೇಕಾ, ಡ್ರೆಸ್ ಹಾಕೊಂಡು ಆಗೋಕ್ಕಿಲ್ವಾ? ನಿಮ್ಮವ್ವ ಇದೇ ಮಾತು ಹೇಳಿದ್ದು, ನೀನು ಹಂಗೆ ಆಡ್ತಿದ್ಯಲ್ಲ. ನನ್ನ ಮಗಳು ಸೀರೆ ಉಡೋಕ್ಕಾಗಕ್ಕಿಲ್ಲ, ಡ್ರೆಸ್ ಹಾಕೊಬಿಡ್ತಾಳ್ಬೇಕಾರೆ ಅಂತ. ಈಗ ಹಂಗೆಲ್ಲ ಮಾಡಬಾರ್ದು, ಬಾ. ಓಕೆ ಅಕ್ಕ, ನಮ್ಮ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಒಬ್ರಿಗೂ ಹೇಳಿಲ್ಲ. ಈಗ ಆಚೆಯವ್ರಿಗೆ ಯಾರಿಗೂ ಹೇಳೋದು ಬೇಡ ಕಣವ. ಮಾವ ಬಂದರು, ಬರಲಿ ಒಳಗೆ ಕರೀಲಾ? ಬರ್ರಿ. ನಮಸ್ಕಾರ ಜಮೀನ್ದಾರರಿಗೆ. ಬಾರಂಗ್ ಸಮೀ, ಬಾ ಬರಪ್ಪ, ಬನ್ನಿ. ಕುಮಾರ್ ಬನ್ನಿ ಕುತ್ಕೊಳ್ಳಿ. ಹಾಂ ನಮಸ್ತೆ. ಅಯ್ಯೋ ಜಮೀನ್ದಾರ, ನಂಗೆ ಯಾಕೋ ಇತ್ತುಗೂ ಎಲ್ಲ ಸರಿ ಹೋಗಿಲ್ಲ, ನಾನು ಕೆಳಗೆ ಕುತ್ಕೊಬಿಡ್ತೀನಿ. ಅಯ್ಯೋ ರಂಗಸಮ್ಮಣ್ಣ ಅಲ್ಲೇ ಕುತ್ಕೊಂಡ್ರಿ, ತಡಿ ನಾನು ಎಲ್ಲ ಕುತ್ಕೊತೀನಿ. ಒಳ್ಳೆ ಮಾತಲ್ಲದೆ ಮಾವನ ಮನೆಗೆ ಬಂದು ಕೆಳಗೆ ಕೂತಿಯೇ, ಕುತ್ಕೋ, ನೀನು ಮದುವೆ ಗಂಡು, ನೀನು ಮುಖ್ಯ, ಕುತ್ಕೋ, ನಮ್ದೇನು ನಡೀತದೆ. ಸುಮ್ಮನಿರಪ್ಪ, ಅವ್ನು ತೂಕ ತಡಿಯಕ್ಕೆ ಹಾಕಿಲ್ಲ, ಎಲ್ಲಿ ಜೋಕಾಲಿ ಬಿದ್ದಾಯ್ತದ ಅಂತವ ಬೈ ಬಿದ್ದೆಲ್ಲ ಕೂತವನವನು. ಏನೋ ರಂಗಸ್ವಾಮಿ ಬುಡಿಗೋಡ್ರೆ ಏನು ಮಾಡ್ಕತ್ತದೆ ಅನ್ನಂಗೆ, ಎಲ್ಲಿ ಹೆಂಗಸರು ಯಾರು ಕಾಣಿಸ್ತಾ ಇಲ್ಲ, ಕಿಸೋರ ಅಲ್ಲೋದ? ಕಿಸೋರ ಎಲ್ಲ ಆಚ್ಕೋಗಂದ್ಕಂಡ್ಲ, ಹೆಂಗಸರು ಎಲ್ಲ ಕೋಣೆಗೆ ಸೇರೋರೆ. ಮತ್ತೆ ಆರಾಮಾಗಿತ್ತಾ ಪ್ರಯಾಣ? ಪ್ರಯಾಣ ಅಂತದ್ದು ನಾನು ಕುಮಾರ ಇಬ್ರೇ ಗಾಡಿ ಎತ್ತದೋ ಬಂದಿರ್ಲಿಲ್ದು ತಗೊಳ್ಳಿ. ಸತೀಶ, ಏನು ಇವತ್ತೆಲ್ಗೂ ಹೋಗಿಲ್ಲ, ಮನೇಲಿ ಇದ್ದಿ? ಒಳ್ಳೆ ಸಂದಕ್ಕೆ ಕೇಳಿದೆ ರಂಗಸಮ್ಮಣ್ಣ, ನಾನು ಇಲ್ದಿರೋ ಹೋದ್ರೆ ಈ ಕೆಲಸ ಯಾರು ಮಾಡೋದು? ನಮ್ಮನೆ ಮದುವೆ ನಾನು ನಿಂತ್ಕೊಂಡು ಮಾಡಕ್ಕಿಲ್ವೇ? ಅದು ಸರಿ, ಇನ್ನು ಕಿಶೋರನ್ಗೆ ಇಲ್ಲದೆ ಇರೋ ಜವಾಬ್ದಾರಿ ನಿನ್ನ ತಲೆ ಮೇಲೆ ಅದೇ. ಅತ್ತಮ್ಮ ಬರ್ರಿ. ರಂಗಸಮ್ಮಣ್ಣ ನಮ್ಮ ಹುಡುಗಿ ಕುಮಾರು. ಏನ್ ಜಮೀನ್ದಾರೆ, ನಾನು ನೋಡಿದಾಗ ಚಿಕ್ಕ ಹುಡುಗಿ ಕಯ್ಯೋ ಮಯ್ಯೋ ಅಂತ ಅಳೋಳು, ಈಗ ನೋಡು ಬೆಳೆದ ಬಾಳೆ ಮರ ಆದಂಗೆ ಆಗ್ಬಿಟ್ಟೋಳೆ. ಕುಮಾರು, ಅದೇನು ಕದ್ಬೋಸ್ಕೊಂಡು ಹೋಗ್ತಿದ್ಯೆ? ಕತೆತ್ ನೋಡಪ್ಪ, ಆಮೇಲೆ ಹಂಗೆ ಹಿಂಗೆ ಅನ್ಬಾರ್ದು ಕಣ. ನೋಡು ನಮ್ಮ ಹುಡುಗಿ ನೋಡು. ನೋಡ್ದು, ಏನು ಹೇಳು, ನಿನ್ನ ಇಷ್ಟ ಅರ್ಥ ಹೇಳು. ನಂದೇನಿಲ್ಲ ರಂಗಸಮ್ಮಣ್ಣ, ಎಲ್ಲ ನಿಮ್ಮ ಇಷ್ಟಂಗೆ. ಅರ್ಥ ಆಯ್ತು ಗೌಡ್ರೆ. ವಾ, ಇದೇನಿದೆ ರಂಗಸಮ್ಮಣ್ಣ, ಬರೀ ನಿಮ್ಮ ಹುಡುಗನ ಕೇಳ್ಬಿಟ್ರೆ ನಮ್ಮ ಹುಡುಗಿನೂ ಕೇಳ್ತೀವಿ ರೀ. ಇದೇನಿಲ್ಲ ಸತೀಶ, ಹಿಂಗೆ ಕೇಳಿ ಎಲ್ಲರ ಮುಂದೆ ಹೆಣ್ಮಕ್ಳನ್ನ ಕೇಳಿದ್ರೆ ಯಾವ ಅನ್ನಕ್ಕಾಯ್ತದೇನಿಲ್ಲ, ಅವಕ್ಕೂ ನಾಚಿಕೆ ಬಿಗ್ಮಾನ ಇರ್ತದಲ್ವೇನಿಲ್ಲ? ಅಯ್ಯೋ ಜಮೀನ್ದಾರ, ಅನ್ಕೋಬೇಡಿ, ಈಗಿನ ಕಾಲದ ಹೆಣ್ಮಕ್ಳು ಜೋರಾಗಿ ಚುರುಕಾಗಿರ್ತವೆ. ಆಮೇಲೆ ಕೇಳ್ದಿರ ಮಾಡ್ದು ಅನ್ನೋದು ಬೇಡ, ಒಂದು ಮಾತು ಕೇಳ್ತೀವಿ. ಏನವ ಹೆಂಗವ ನಿನ್ನಿಷ್ಟ? ಎಲ್ಲ ನಮ್ಮಪ್ಪ ಹೇಳ್ದಂಗೆನೆ. ಹಂಗಿದ್ಮೇಲೆ ಅರ್ಥ ಆಯ್ತು. ಇನ್ನು ನೀನು ಹೋಗವ. ಜಮೀನ್ದಾರೆ, ಸತೀಶ, ಇನ್ನೇನಪ್ಪ ಆಯ್ತಲ್ಲ, ಗಂಡು ಹೆಣ್ಣಪ್ಪೋರೆ, ಇನ್ನು ಮುಂದಿನ ಕಾರ್ಯ ಮುಂದುವರಿಲಿ. ಸರಿ ರಂಗಸ್ವಾಮಿ, ನಾವು ಒಳ್ಳೆ ದಿವಸ ನೋಡಿ ಹೇಳಿ ಕಳಿಸ್ತೀವಿ, ವಿಳಾಶಾಸ್ತ್ರ ಬದಲಾಯಿಸ್ಕೊಬಿಡೋಣ, ಏನಂತಿ? ಅನ್ನೋದೇನು ಯಜಮಾನ್ರೆ, ನೀವು ಹೇಳಿದ್ಮೇಲೆ ಇನ್ನೊಂದು ಮಾತದ? ಸರಿ ಸರಿ ಜಮೀನ್ದಾರೆ, ನಾವಿನ್ನು ಬರೋಣ. ಇದೇನು ಕುಮಾರು, ಜಮೀನ್ದಾರೆ ಅಂತೀಯ? ಮಾವ ಇನ್ನೇನು ನಿಶ್ಚಿತಾರ್ಥ ಆದರೆ ಅರ್ಧ ಮದುವೆ ಆದಂಗೆ. ಇರಲಿ ಬಿಡಿ, ಆಯಿತು, ಹೋಗ್ಬಿಟ್ಟು ಬನ್ನಿ. ರವಿ ಅವರೇ, ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಅಂಕಲ್ ಚೆನ್ನಾಗಿದ್ದೀರಾ? ಹಾಂ, ನಾವು ಚೆನ್ನಾಗಿದ್ದೀವಪ್ಪ. ಮಗು ಹೊರಗಡೆ ಆಟ ಆಡ್ತಿದೆ, ತೊಂದರೆ ಇಲ್ಲ ತಾನೇ? ತೊಂದರೆ ಏನಿಲ್ಲ ಅಣ್ಣವ್ರೆ, ಆಡ್ಕೊಳ್ಳಿ ಬಿಡಿ. ಕಾಫಿ ತಗೋತಿರೋ, ಟೀ ತಗೋತಿರೋ? ಇಲ್ಲಮ್ಮ, ಶುಗರ್ ಇದೆ, ಕಾಫಿ ಟೀ ಬಿಟ್ಟು ತುಂಬ ವರ್ಷ ಆಯಿತು. ರವಿ, ನೀವು ತಗೋತೀರಾ? ಇಲ್ಲ, ನಾನು ಕುಡಿಯೋದೇ ಇಲ್ಲ ಬಿಡಿ. ಹಾಗೆ ಶ್ಯಾಮರಾವ್ ಮಗ ಎಲ್ಲ ಹೇಳಿದ್ದಾನೆ ಅಂದ್ಕೊಂಡಿದ್ದೀನಿ. ಹಾಂ, ಎಲ್ಲ ಹೇಳಿದ್ದಾರೆ, ತೊಂದರೆ ಏನಿಲ್ಲ.
ಅಂದಂಗೆ ನಮ್ಮ ಹುಡುಗಿ ವಿಷಯನೂ ಗೊತ್ತಲ್ವಾ? ಹೌದಪ್ಪ ಗೊತ್ತು. ಏನು ಮಾಡೋಕ್ಕಾಗತ್ತೆ, ಹಣೆ ಬರ. ಏನೋ ಅಣ್ಣವ್ರೆ, ನಾವು ಒಳ್ಳೇದು ಅಂತ ಮಾಡ್ದೋ, ಏನೋ ಚೆಂದಾಗೇ ಇತ್ತು, ಅವಳ ಹಣೆ ಬರ ಅಷ್ಟೇ ಇತ್ತು, ಆಗೋಯ್ತು. ಈಗ ಪಾಪ ಅವಳ ಪರಿಸ್ಥಿತಿ ನಮಗೆ ನೋಡೋಕ್ಕಾಯ್ತಾ ಇಲ್ಲ. ಅಮ್ಮ ಈಗ ಯಾಕೆ ಮಾತಿಲ್ಲ, ಸುಮ್ಮನಿರು, ಏನಾಗಲ್ಲ. ಅಂದಂಗೆ ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಮನೆ ಹುಡ್ಕೋದು ತೊಂದರೆ ಆಗಲಿಲ್ಲ ತಾನೇ? ಇಲ್ಲಮ್ಮ, ತೊಂದರೆ ಏನಾಗಲಿಲ್ಲ. ಶಾಮರಾವ್ ಮಗ ಅಡ್ರೆಸ್ ಹೇಳಿ ಅದೇನೋ ಲೊಕೇಶನ್ ಅಂತೆ ಅದನ್ನು ಕಳಿಸಿದ್ದ. ಅಂದಂಗೆ ನಮ್ಮ ಮಗ ಕರ್ಕೊಂಡು ಬಂದ. ಅಂದಂಗೆ ಜಾನಕಿರಾಮ್, ನಿಮಗೆ ನನ್ನ ಮಗಳಿರೋ ವಿಷಯ ಗೊತ್ತಲ್ವಾ? ಹಾಗಾಗಿ ನಾನು ಮದುವೆಗೆ ಒಪ್ಪಿದ್ದೆ ನಮ್ಮ ತಂದೆ ನನ್ನ ಮಗಳಿಗೋಸ್ಕರ. ಗೊತ್ತು ರವಿಯವರೇ, ಅದ್ರ ಬಗ್ಗೆ ಎಲ್ಲ ನನಗೆ ವಿಷಯ ಗೊತ್ತಾದ್ಮೇಲೆ ನಾನು ಒಪ್ಕೊಂಡಿದ್ದು. ಸರಿನಪ್ಪ. ಹುಡುಗಿನ ಮೊಬೈಲ್ನಲ್ಲಿ ಫೋಟೋದಾಗ ನೋಡಿದ್ದು, ಎದುರಿಗೆ ಕರೆದ್ರೆ ನೋಡ್ಬೋದು. ಭುವಿ ಭುವಿ, ಇವಳೇ ನನ್ನ ಮಗಳು ಭುವನೇಶ್ವರಿ. ಎಲ್ಲರೂ ಪ್ರೀತಿಯಿಂದ ಭುವಿ ಅಂತೀವಿ. ಒಳ್ಳೇದು ಒಳ್ಳೇದು, ಲಕ್ಷಣವಾಗಿದ್ದಾಳೆ. ನಮಗೆ ಒಪ್ಪಿಗೆ ಇದೆ ಅಮ್ಮ. ಅಮ್ಮ ಭುವನೇಶ್ವರಿ, ಬಾಮ್ಮ ಕೂತ್ಕೋ. ಇರಲಿ ಪರವಾಗಿಲ್ಲ. ಭುವಿ ನೀನು ಹೋಗೊಳಗೆ. ಅಂದಂಗೆ ಯಜಮಾನ್ರಿಲ್ಲಮ್ಮ? ಅದು ಅಂಕಲ್, ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ನಮ್ಮ ತಂದೆ ಇನ್ನೂ ಹಳೆ ಕಾಲದ ಸಂಪ್ರದಾಯ ಥರ ಇದೆಲ್ಲ ಒಪ್ತಾ ಇಲ್ಲ. ಆದರೆ ಅವಳ ಪರಿಸ್ಥಿತಿ ನನಗೆ ನೋಡೋಕ್ಕಾಗ್ತಲ್ಲ. ಕಾಲ ಬದಲಾಗಿದೆ, ನೀವು ಬದಲಾಗಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ. ಮುಂದಿನ ವಿಷಯ ಮಾತಾಡೋಣ ಅಂಕಲ್. ಹೌದಪ್ಪ, ನೀನು ಹೇಳೋದು ನಿಜ. ನಾವು ಶಾಸ್ತ್ರ ಸಂಪ್ರದಾಯ ಅನ್ನೋದು ಒಂದು ಕಡೆ ಆದರೆ ಇವತ್ತಿನ ನಿತ್ಯ ಜೀವನ ನೋಡ್ಕೋಬೇಕಾದ್ದು ಅಂತೆ ಮುಖ್ಯವಾದ ವಿಷಯ. ಅಂದಂಗೆ ನಿಮ್ಮ ಹತ್ರ ಮುಚ್ಚುಮರೆ ಏನಿಲ್ಲ. ಈಗ ನನ್ನ ಮೊಮ್ಮಗಳಿಗೆ 8 ವರ್ಷ. ಅವಳು ಬೆಳೆದು ದೊಡ್ಡವಳಾಗಿ ನಾಳೆ ಒಂದು ತಾಯಿ ಆಸರೆ ಬೇಕು ಅನ್ನೋದಕ್ಕೋಸ್ಕರ ನಾನು ಜೀವ ಗಟ್ಟಿಯಾಗಿ ಹಿಡ್ಕೊಂಡು, ಅದು ಅಲ್ಲದೆ ನಾನು ಹೋದ್ಮೇಲೆ ನನ್ನ ಮಗನಿಗೂ ಮೊಮ್ಮಗಳಿಗೂ ಒಂದು ದಿಕ್ಕು ಅಂತ ಬೇಕಲ್ಲ. ಮನೇಲಿ ದೀಪ ಹಚ್ಚಕ್ಕೊಂದು ಹೆಣ್ಮಗು ಬೇಕು. ಹಾಗಾಗಿ ನಾನೇ ಬಲವಂತ ಮಾಡಿ ಮದುವೆಗೆ ನನ್ನ ಮಗನೂ ಬೇಡ ಅಂತಿದ್ದವನು ಒಪ್ಸಿದ್ದೀನಿ. ಹಂಗಂತ ನೀವೇನು ಹೆದರ್ಕೋಬೇಡಿ, ಅವನು ತುಂಬ ಒಳ್ಳೆ ಮನುಷ್ಯ. ಅವನು ಮದುವೆ ಆದಮೇಲೆ ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೋತಾನೆ. ಅಂಕಲ್, ನೀವು ನಮ್ಮ ಹುಡುಗಿ ಬಗ್ಗೆ ಇನ್ನೊಂದು ಅನುಮಾನನೇ ಬೇಡ. ಅವಳು ಮುತ್ತು ಚಿನ್ನ ಇದ್ದಂಗೆ. ನಿಮ್ಮ ಮನೆಗೆ ಬಂದಮೇಲೆ ನಿಮ್ಮ ಮನೆ ಜವಾಬ್ದಾರಿ, ಹೆಣ್ಮಗು ಜವಾಬ್ದಾರಿ ಎಲ್ಲ ಅವಳು ತೊಗೊಂಡು ಅವಳು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನಮಗೇನಂದರೆ ಅವಳ ಹಿಂದಿನ ಜೀವನದ ಬಗ್ಗೆ ಯಾರೂ ಏನೂ ಅನ್ನಬಾರ್ದು ಅಷ್ಟೇ ನಮಗೆ. ಅಮ್ಮ, ನೀವು ಅದ್ರ ಬಗ್ಗೆ ಇನ್ನೊಂದು ಅನುಮಾನನೇ ಇಟ್ಕೋಬೇಡಿ. ಈ ಜೀವ ಇನ್ನೆಷ್ಟು ದಿವಸ ಇರುತ್ತೋ. ನನ್ನ ಮಗ ಸೊಸೆ ಮೊಮ್ಮಗಳು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ತಪ್ಪು ತಿಳ್ಕೊಬೇಡಿ ಹೀಗೆ ಮಾತಾಡ್ತೀನಿ ಅಂತ. ನನ್ನ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ದೇ ಇರೋ ಪರವಾಗಿಲ್ಲ. ನಮ್ಮ ತಂದೆನೂ ಮಗಳನ್ನೂ ಚೆನ್ನಾಗಿ ನೋಡ್ಕೊಬಿಟ್ರೆ ನನಗೇನಿಲ್ಲ. ಅಂಕಲ್, ನಾನು ಮುಂದಿನ ತಿಂಗಳು ಅಮೆರಿಕಾಗೆ ವಾಪಸ್ ಹೋಗಬೇಕು. ಅಷ್ಟರೊಳಗಡೆ ಮದುವೆ ಆದರೆ ಒಳ್ಳೆಯದು. ಹೌದಪ್ಪ, ಹೌದು, ಆಗ್ಬೋದು ಖಂಡಿತವಾಗಿ. ಆದರೆ ನಮಗೆ ಎಂಗೇಜ್ಮೆಂಟು, ಅದ್ದೂರಿ ಮದುವೆ ಇದು ಯಾವುದು ಬೇಡಪ್ಪ. ಯಾಕೆಂದರೆ ಜನದ ಬಾಯಿ ಸುಮ್ಮನಿರಲ್ಲ. ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರೆ. ಈಗ ಇವರಿಬ್ರಿಗೂ 2ನೇ ಮದುವೆಗಳಾಗಿರೋದ್ರಿಂದ ಸುಮ್ಮನೆ ಮದುವೆಗೆ ಬಂದಾಗ ಒಂದಕ್ಕೊಂದು ಮಾತುಗಳು ಬರ್ತವೆ. ಅದಕ್ಕೋಸ್ಕರ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲಾಗಿ ಮದುವೆ ಮಾಡಿಬಿಡೋಣ. ಅಯ್ಯೋ, ನೀವಿಷ್ಟು ಹೇಳಿದ್ಮೇಲೆ ನಿಮ್ಮಿಷ್ಟ ಹೆಂಗೋ ಹಂಗೆ ಆಗಲಿ. ಸರಿ ಅಂಕಲ್, ನಾನು ಜ್ಯೋತಿಷಿದವ್ರ ಹತ್ರ ಮಾತಾಡಿ ಒಳ್ಳೆ ದಿವಸ ಹೇಳಿ ಎಲ್ಲಿ ಮದುವೆ ಮಾಡಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿ ಒಂದು ಜಾಗ, ಒಂದು ದೇವಸ್ಥಾನದ ಮುಂದೆ ತಾಳಿ ಕಟ್ಟಿಸಿ ಮುಗಿಸ್ಬಿಡೋಣ. ಇನ್ನು ಆಮೇಲೆ ಗೊತ್ತಾದರೆ ಗೊತ್ತಾಗಲಿ ಬಿಡಿ ಜನಕ್ಕೆ. ಇಲ್ಲಿ ಏನು ತಪ್ಪು ನಡೀತಾ ಇಲ್ಲ. ಆದರೆ ಈ ಜನರ ಆಚಾರ ವಿಚಾರಗಳು ಸ್ವಲ್ಪ ಬದಿ ಗೊತ್ತಿದ್ದೀವಿ ಅಷ್ಟೇ. ಸರಿನಮ್ಮ, ನಾವಿನ್ನು ಹೋಗಿದ್ದು ಬರ್ತೀವಿ. ನೀವು ಒಂದ್ಸರಿ ಮನೆಗೆ ಬನ್ನಿ. ಆಗ್ಬೋದು ಸ್ವಾಮಿ. ಬರ್ತೀನಮ್ಮ, ಬರ್ತೀನಿ ಜಾನಕಿರಾಮ್. ಅಂದಂಗೆ ಮದುವೆಗೆ ಏನು ತಯಾರಿ ಬೇಕೋ ಸ್ವಲ್ಪ ಮುಂಚಿತವಾಗಿ ಹೇಳಿಬಿಡಿ. ಯಾಕೆಂದರೆ ಮನೇಲಿ ಯಾರೂ ಹೆಂಗಸರಿರಲ್ಲ. ಅಪ್ಪಂಗೆ ಆರೋಗ್ಯ ಸರಿ ಇಲ್ಲ. ನಾನು ಆಫೀಸ್ ಕೆಲಸದ ಮಧ್ಯ ಎಲ್ಲ ಓಡಾಡ್ಕೋಬೇಕು. ಅದಕ್ಕೋಸ್ಕರ ಆಗ್ಬೋದು. ಅಮ್ಮ, ಇದ್ಯಾಕೆ ಹಿಂಗೆ ನಿಂತ್ಕೊಬಿಟ್ಟೆ? ಏನಾಯಿತು? ಅಲ್ಲ ಕಣೋ ಜಾಂಕು, ಹುಡುಗನಿಗೆ ವಯಸ್ಸಾದಂಗದಲ್ವ? ನಮ್ಮ ಭೂವಿಗೂ ಹುಡುಗನಿಗೂ ಕಮ್ಮಿ ಅಂದರೂ 10-12 ವರ್ಷ ಹೆಚ್ಚು ಕಡಿಮೆ ಇರಂಗದೆ. ನೀನು ಹುಡುಗ ಅಂದೆ ನೋಡೋರು ಆಲೇ ಅರ್ಧ ವಯಸ್ಸಾಗೋಗೋದಲ್ವ? ಅಯ್ಯೋ ಅಮ್ಮ, ಆ ಹುಡುಗಂಗೆ ವಯಸ್ಸಾಗಿಲ್ಲ, ಇನ್ನು 38 ವರ್ಷ. ಅದು ಹೆಂಡತಿ ಹೋದ್ಮೇಲೆ ಚಿಂತೆ ಮಾಡಿ ಹಂಗಾಗ್ಬಿಟ್ಟಿದ್ದಾರೆ. ಈ ಮನೆ ಕೆಲಸ, ಆಫೀಸ್ ಕೆಲಸ, ಮಗು ನೋಡ್ಕೊಳ್ಳೋದು, ಅವ್ರ ಅಪ್ಪಂಗೆ ಹುಷಾರಿಲ್ಲ, ಹಿಂಗೆ ಟೆನ್ಷನ್ಗೆ ಹಂಗೆ ವಯಸ್ಸಾದಂಥರ ಕಾಣಿಸ್ತಾ ಇರೋದು. ವಯಸ್ಸೇನಾಗಿಲ್ಲ. ನಮ್ಮ ಭೂವಿಗೂ ಅವ್ರಿಗೂ ಅಷ್ಟೊಂದೇನು ಹೆಚ್ಚು ಕಡಿಮೆ ಇಲ್ಲ. ನೀನು ಸುಮ್ಮನೆ ಇರು. ಒಳ್ಳೆ ಹುಡುಗ, ನಾನು ವಿಚಾರಿಸಿದ್ದೀನಿ. ಪ್ರಫುಲ್ ಅವರಪ್ಪ ಶಾಮರಾವು ತುಂಬ ವರ್ಷದಿಂದ ಆ ಹುಡುಗನ ನೋಡ್ಕೊಂಡು ಬಂದಿದ್ದಾರೆ. ದೊಡ್ಡ ಹೆಂಡತಿ ಏನೋ ಹೆಚ್ಚು ಕಡಿಮೆ ಆಗಿ ಹೋಗ್ಬಿಟ್ರಂತೆ. ಅದು ಬಿಟ್ಟರೆ ಆ ಮಗು, ಆ ತಾತ, ಅಯ್ಯಪ್ಪ ಅಷ್ಟೇ ಮನೇಲಿರೋದು.
ಅನುಕೂಲವಾಗಿದ್ದಾರೆ. ನಮ್ಮ ಭೂವಿ ಮುಂದಕ್ಕಾರು ಚೆನ್ನಾಗಿರ್ತಾಳೆ. ಅವಳಿಗೆ ನೋವಿನ ಜೀವನದಿಂದ ಮುಕ್ತಿ ಬೇಕೋ ಬೇಡವೋ? ಏನೋಪ್ಪ, ನಿನ್ನ ಬಾಯಾರಿಕೆ ಹೆಂಗೆ ಅವಳ ಜೀವನ ಚೆನ್ನಾಗಾದ್ರೆ ಸಾಕು.